ಮಾಜಿ ಸಚಿವರಿಂದಲೂ ವಾಲ್ಮೀಕಿ ಸಮಾಜಕ್ಕೆ ಅನ್ಯಾಯ ಆಗಿದೆಯಾ? ಮಾಜಿ ಸಚಿವ ಶ್ರೀರಾಮುಲು ವಿರುದ್ಧ ಆರೋಪ ಕೇಳಿ ಬರ್ತಾ ಇದೆ. ನಕಲಿ ಎಸ್ಟಿ ಸರ್ಟಿಫಿಕೇಟ್ ಪಡೆದಿದ್ದ ವ್ಯಕ್ತಿಗೆ ಟಿಕೆಟ್ ಅನ್ನ ಕೊಟ್ರ? ಹಾಗಾದ್ರೆ 2023ರಲ್ಲಿ ಕೂಡ್ಲಿಗಿ ಕ್ಷೇತ್ರದಿಂದ ಲೋಕೇಶ್ ನಾಯ್ಡುಗೆ ಟಿಕೆಟ್ ಅನ್ನ ಕೊಡಲಾಗಿತ್ತು. ಆಂಧ್ರದ ನಾಯ್ಡು ಸಮಾಜಕ್ಕೆ ಸೇರಿದ ವ್ಯಕ್ತಿಗೆ ಟಿಕೆಟ್ ಅನ್ನ ಕೊಟ್ಟರು. ಶ್ರೀರಾಮುಲು ಮೇಲೆ ಟಿಕೆಟ್ ಕೊಡಿಸಿದ ಆರೋಪ ಕೇಳಿ ಬರ್ತಾ ಇದೆ. ರಾಮುಲು ವಿರುದ್ಧವೇ ರೊಚ್ಚಿಗೆದ್ದಿದ್ದಾರೆ ಸ್ವಪಕ್ಷೀಯ ನಾಯಕರು. ವಾಲ್ಮೀಕಿ ಮುಖಂಡ ಬಂಗಾರು ಹನುಮಂತ್ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಶ್ರೀರಾಮುಲು ಅವರಿಂದ ನಮಗೂ ನಮ್ಮ ಕ್ಷೇತ್ರಕ್ಕೂ ಅನ್ಯಾಯ ಆಗಿದೆ. ಕೂಡ್ಲಿಗಿ ಕ್ಷೇತ್ರದ ಬಿಜೆಪಿ ಟಿಕೆಟ್ ಪ್ರಬಲ ಆಕಾಂಕ್ಷಿಯಾಗಿದ್ದೆ ನಾನು. ನನಗೆ ರಾಮುಲು ಟಿಕೆಟ್ ಅನ್ನ ಕೊಡಿಸದೆ ಮೋಸ ಮಾಡಿದ್ರು ಅಂತ ಆರೋಪವನ್ನ ಮಾಡ್ತಿದ್ದಾರೆ. ನಕಲಿ ಜಾತಿ ಪ್ರಮಾಣ ಪತ್ರಗಳ ಹಾವಳಿ ಬಹಳ ಆಗಿಬಿಟ್ಟಿದೆ. ಒಬ್ಬ ಎಸ್ ಟಿ ಮೋರ್ಚಾ ರಾಜ್ಯಾಧ್ಯಕ್ಷನಾಗಿ ಈ ಸರ್ಕಾರಕ್ಕೆ ನಾನು ಒತ್ತಾಯ ಮಾಡಿದೆ ಅಂತಂದರೆ, ನಕಲಿ ಜಾತಿ ಪ್ರಮಾಣ ಪತ್ರ ತಗೊಳ್ಳೋದು ಈ ಲೋಕೇಶ್ ನಾಯ್ಡು ಎಷ್ಟು ಜನಕ್ಕೆ ಮಾಡಿರ್ತಕ್ಕಂಥ ಅನ್ಯಾಯ ಅಂದರೆ, ನಮ್ಮ ಜನಕ್ಕೆ ಏನು ಸವಲತ್ತುಗಳನ್ನ ಯಾರು ಪಡಿಬೇಕು ಅವರು ಪಡ್ಕೊಂಡಿಲ್ಲ, ಅಂಥವ್ರಿಗೆ ಅನ್ಯಾಯ ಆಗೋದು ನಾನು ಇಷ್ಟಪಡಲ್ಲ. ಕೂಡಲೇ ಈ ಸರ್ಕಾರ ಅವನಿಗೆ ಕೊಟ್ಟಿರ್ತಕ್ಕಂಥ ಏನು ಒಂದು ಸೌಲಭ್ಯಗಳದಲ್ಲ ಅವನ್ನ ಕ್ಯಾನ್ಸಲ್ ಮಾಡಿ ಅದನ್ನು ಆ ಭಾಗದಲ್ಲಿರ್ತಕ್ಕಂಥ ನಿಜವಾದ ಎಷ್ಟುಗಳು ಏನೀಗ ಇವ್ರಿಗೇನು ಮಂಜೂರು ಮಾಡಿದಾರಲ್ಲ ಆ ಭಾಗದಲ್ಲಿರ್ತಕ್ಕಂಥ ಎಷ್ಟುಗಳಿಗೆ ಈ ಒಂದು ಈ ಗ್ಯಾಸ್ ಏಜೆನ್ಸಿ ಆಗಿರ್ಬೋದು, ಅದು KDB ಲ್ಯಾಂಡ್ ಇರ್ಬೋದು, ಅವರಿಗೆ ಅಲರ್ಟ್ ಮಾಡಿ ಕೊಡ್ಬೇಕಂತಂದೇಳಿ ನಾನು ಈ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ. ಕೋರ್ಟಲ್ಲಿ ವಾದ ವಿವಾದಗಳು ನಡೆದು ಆ್ಯಕ್ಚುಲಿ ಯಾರೇ ಕ್ಯಾಶ್ ಆಗಿಬಿಡ್ತಾ ಅಂದರೂ ಕೂಡ ಅವರ ಒಂದು ತಂದೆ ತಾಯಿ ಮುಖಾಂತರ ಇವತ್ತು ಸ್ಕೂಲಲ್ಲಿ ಅಡ್ಮಿಷನ್ ಮಕ್ಕಳು ಮಾಡೋಕೆ ಹೋದ್ರೆ ಅವ್ರ ತಂದೆ ತಾಯಿ ಒಂದು ಪೋಷಕರ ಒಂದು ಜಾತಿ ಆಧಾರಿತದ ಮೇಲೆ ಕ್ಯಾಶ್ ಸರ್ಟಿಫಿಕೇಟ್ ಮಂಜೂರು ಮಾಡ್ತಾರೆ. ಇವನು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.